ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ನಾವು ಪತ್ರೊಡೆಯನ್ನು ಮಾಡುವ. ಪತ್ರೊಡೆ ಅಂತ ಹೇಳಿದ್ರೆ ಕೆಸುವಿನ ಒಂದು ಕೊಟ್ಟಿಗೆ ಅಂತ. ಇಲ್ಲಿ ಈ ಮಂಗಳೂರು ಶೈಲಿ, ಮಂಗಳೂರು ಕಡೆಯಲ್ಲೆಲ್ಲ ಸಾಮಾನ್ಯವಾಗಿ ಮಾಡುವಂಥದ್ದು ಮಳೆಗಾಲ ಬಂದ ತಕ್ಷಣ ಎಲ್ಲ. ಈಗ ನಾವು ಇದನ್ನು ಒಂದು ಮಾಡುವ ಇಲ್ಲಿ ಯಾವ ರೀತಿ ಮತ್ತು ಇದಕ್ಕೆ ಎಷ್ಟೆಲ್ಲ ಅಕ್ಕಿ ಪ್ರಮಾಣ ಎಲ್ಲ ತಗೊಂಡಿದ್ದೇವೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದರಲ್ಲಿ 1-2 ಸೇರಿನಷ್ಟು ಅಕ್ಕಿ ಇದೆ. ಆದಷ್ಟು ಓವರ್ ನೈಟ್ ನಾವು ನೆನೆಸಿ ಅದರೆಲ್ಲ ನೀರೆಲ್ಲ ತೆಗೆದು ನಾವು ಇಲ್ಲಿದ್ದೇವೆ. ಇದನ್ನ ಈಗ ರುಬ್ಲಿಕ್ಕೆ ಉಂಟು. ನಾವು ರುಬ್ಬುವಾಗ ಅದಕ್ಕೆ ಒಂದು ಮಸಾಲೆಯನ್ನು ಎಲ್ಲ ಆ್ಯಡ್ ಮಾಡಲಿಕ್ಕಿದೆ. ಅದು ಯಾವ ಮಸಾಲೆ ಅಂತ ಹೇಳಿದ್ರೆ ಇಲ್ಲಿ ಅಕ್ಕಿ ನೋಡಿದ್ರಲ್ಲ, 1-2 ಸೇರಿದೆ ಅದರಲ್ಲಿ ಅಕ್ಕಿ. ನಾನು ಆಗಲೇ ನೆನೆಸಿಟ್ಟಂತ ಅಕ್ಕಿದು. ಫ್ರೆಂಡ್ಸ್, ಈಗ ನಾವು ರುಬ್ಬುವ ಮಸಾಲೆಯಲ್ಲಿ ನೋಡ್ಬೋದು, ಒಂದು 5 ಬ್ಯಾಡಗಿ ಮೆಣಸನ್ನು ತಗೊಂಡಿದೆ. ಅದು ಸ್ವಲ್ಪ ಹುಳಿ ಇದೆ, ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದ ಹುಳಿ, ಮತ್ತೆ 1 ಚಮಚೆ ಕೊತ್ತಂಬರಿ ಇದೆ, ಒಂದು ಚಮಚೆಯಷ್ಟು ಜೀರಿಗೆ ಇದೆ. ಓಕೆ, ಇವಿಷ್ಟು ನಮಗೆ ಬೇಕಾಗಿರುವಂಥದ್ದು. ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ, ಇದು ಯಾವ ಚಮಚೆ ಅಳತೆ ನೀವು ತಗೊಂಡ್ರಿ ಅಂತ ಗೊತ್ತಾಗಿಲ್ಲ. ಇಲ್ಲ, ಅದು ತುಂಬ ಈ ಕೊತ್ತಂಬರಿ ಎಲ್ಲ ತುಂಬ ಕಾಣ್ತಾ ಉಂಟು, ಅದು ಯಾವ ಚಮಚೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ನಾವು ಈ ಚಮಚೆಯನ್ನು ಯೂಸ್ ಮಾಡುವಂಥದ್ದು, ಚಿಕ್ಕ ಚಮಚೆ. ಈ ಚಮಚೆಯಲ್ಲಿ 1 ಚಮಚೆ ಮತ್ತು 2 ಚಮಚೆ ಅಂತ ಹೇಳ್ತಾ ಇರೋದು. ದೊಡ್ಡ ಚಮಚೆ ಆದರೆ 1 ಚಮಚೆ ಸಾಕಾಗ್ತದೆ, 2 ಚಮಚೆ ಬೇಕಾಗಿಲ್ಲ. ಇದು ಚಮಚೆ ಆದರೆ ನಾವು 2 ಚಮಚೆ ಯೂಸ್ ಮಾಡುವಂಥದ್ದು. ಓಕೆ, ನಾವೀಗ ಇದನ್ನು ಒಂದ್ಸರಿ ಫಸ್ಟ್ ರುಬ್ಬಿಕೊಳ್ಳುವ. ನಾವು ಅಕ್ಕಿ ಜೊತೆ ಇದನ್ನು ಆ್ಯಡ್ ಮಾಡಿ ಒಂದ್ಸರಿ ರುಬ್ಬಿಕೊಳ್ಳುವ. ಓಕೆ, ನಾವೊಂದು ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ಮೊದಲನೇದಾಗಿ ಅಕ್ಕಿಯೆಲ್ಲ ಆ್ಯಡ್ ಮಾಡುವ. ಒಂದು 2 ಸಾರಿ ನಾವು ರುಬ್ಲಿಕ್ಕಿದೆ ಇದನ್ನು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾವು ಅಕ್ಕಿ ಹಾಕಿದೆ, ನಂತರ ಕೊತ್ತಂಬರಿ, ಜೀರಿಗೆ ಹಾಗೂ ಮೆಣಸು, ಹುಳಿ ಇದನ್ನೆಲ್ಲ ಇಟ್ಟಿಗೆ ಹಾಕಿ ನಾವೀಗ ಇದನ್ನು ರುಬ್ಬಿಕೊಳ್ಳುವ ಒಂದ್ಸರಿ ಫೈನ್ ಆಗಿ. ಎಸ್, ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ರುಬ್ಬಿ ಆಗಿದೆ, ಎಲ್ಲ ಮಸಾಲೆಯಲ್ಲಿ ಇಟ್ಟಿದ್ದೇವೆ. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡುವ. 1.5 ಚಮಚದಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೇವೆ. ಈಗ ಸದ್ಯಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ನಾವೀಗ ಎಲ್ಲ ಎಲೆಗಳನ್ನೆಲ್ಲ ಇದಕ್ಕೆ ಹಾಕ್ಲಿಕ್ಕಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಕೆಸುವಿನ ಎಲೆ ಇದು. ಒಂದು 30 ಪ್ರಮಾಣದ ಎಲೆ ಇತ್ತು, ದೊಡ್ಡ ದೊಡ್ಡ ಸೈಜ್ ಇದ್ದು. ನಾವೀಗ ಇದನ್ನು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಕೊರೆದು ಇಟ್ಟಿದ್ದೇವೆ ಇಲ್ಲಿ. ಈಗ ಇದೇ ರೀತಿ ಸಣ್ಣಗೆ ಹೆಚ್ಕೊಳ್ಬೇಕು. ನಾವು ಹೆಚ್ಕೊಂಡು ನಾವು ಇದೀಗ ಮಾಡಿರುವಂಥ ಇದಕ್ಕೆ ಗ್ರೇಟರ್ಗೆ ಮಿಕ್ಸ್ ಮಾಡಲಿಕ್ಕಿದೆ. ಸರಿ, ಈಗ ಎಲೆ ಎಲ್ಲ ನಾವು ರುಬ್ಬಿಕೊಂಡ ಮಸಾಲೆಗೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು. ಇವಾಗ ಉಪ್ಪು ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದಕ್ಕೆ ಮಸಾಲೆ ಮಾಡಲಿಕ್ಕಿದೆ, ಆವಾಗ ಕೂಡ ಉಪ್ಪು ಹಾಕ್ಲಿಕ್ಕಿದೆ. ಈಗಲೇ ಉಪ್ಪು ಜಾಸ್ತಿ ಆಗಿದ್ರೆ ಮತ್ತೆ ಕಷ್ಟ ಆಗ್ತದೆ. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ. ಈಗ ನಾವು ರುಬ್ಬಿಕೊಂಡಂಥ ಮಸಾಲೆಗೆ ನಾವು ತಗೊಂಡಿರುವಂಥ ಎಲ್ಲ ಕೆಸುವಿನ ಎಲೆಯನ್ನು ಸ್ಲೈಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ. ಫುಲ್ ಈಗ ಬ್ಲೆಂಡ್ ಆಗಿದೆ, ಇದರಲ್ಲಿ ಮಿಕ್ಸ್ ಆಗಿದೆ. ನಾವೀಗ ಇದನ್ನು ಬೇಯಿಸ್ಲಿಕ್ಕಿದೆ. ನಾವು ಕೊಟ್ಟಿಗೆ ಮಾಡುವಂಥ ಒಂದು ಪಾತ್ರೆಯಲ್ಲಿ ಇಟ್ಟು ಇದನ್ನು ಬೇಯಿಸುವ ಮೊದಲನೇದಾಗಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾವು ಸಾಗುವಾನಿ ಎಲೆಯನ್ನು ತಗೊಂಡಿದ್ದೇವೆ. ಸಾಗುವಾನಿ ಎಲೆಯನ್ನು ತಗೊಂಡು ಈಗ ನಾವು ರೆಡಿ ಮಾಡಿ ಇಟ್ಟಿರೋದ ಮಸಾಲೆಯನ್ನು ಇದಕ್ಕೆ ಹಾಕಿ ನಾವು ಪ್ಯಾಕ್ ಮಾಡಿ ಮತ್ತೆ ಕೊಟ್ಟಿಗೆ ಮಾಡುವಂಥ ಪಾತ್ರೆಯಲ್ಲಿ ಹಾಕಿ ಬೇಯಿಸುವಂಥದ್ದು. ಆದಷ್ಟು ಎಲೆ ಎಲ್ಲ ನೀಟಾಗಿ ತೊಳ್ಕೊಳ್ಳಿ ಮೊದಲು. ಅದರಲ್ಲಿ ಬಲೆ ಕಸ ಎಲ್ಲ ಇರ್ತದೆ, ಅದನ್ನು ತೊಳ್ಕೊಂಡು ಇದರಲ್ಲಿ ಈಗ ರೆಡಿ ಮಾಡುವ. ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಇದಕ್ಕೆ ಎಲೆಗೆ ಹಾಕಿ ಎಲ್ಲ ಈ ರೀತಿ ಪ್ಯಾಕ್ ಮಾಡಿಕೊಳ್ಬೇಕು. ಪ್ಯಾಕ್ ಮಾಡಿ ನಂತರ ಇದರಲ್ಲಿ ಹಾಕಿ ಬೇಯಿಸುವಂಥದ್ದು. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ಇಲ್ಲಿ ಪ್ಯಾಕ್ ಮಾಡಿಟ್ಟು ನಾವೀಗ ಈ ಕೊಟ್ಟಿಗೆ ಮಾಡುವ ಪಾತ್ರೆಗೆ ಎಲ್ಲ ಇಲ್ಲಿ ಇಟ್ಟಿದ್ದೇವೆ. ಈಗ ಇದನ್ನು ನಾವು ಬೇಯಿಸುವ ಮೊದಲಾಗಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಈಗ ನಾವು ಕೊಟ್ಟಿಗೆಗೆ ನಾವು ಇದು ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇವೆ. ಮಸಾಲೆಗೋಸ್ಕರ ನಾವು ಇಷ್ಟೆಲ್ಲ ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ತಗೊಂಡಿದ್ದೇವೆ ಕೆಸುವಿನ ಕೊಟ್ಟಿಗೆ ಮಾಡುವಂಥ ಒಂದು ಪ್ರೊಸೆಸಲ್ಲಿ. ಇಲ್ಲಿ ನೋಡ್ಬೋದು, ಒಂದು 5 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇವೆ. 6 ಬ್ಯಾಡಗಿ ಮೆಣಸು ಇದೆ ಇದರಲ್ಲಿ. ಸ್ವಲ್ಪ ಒಂದು ಚಿಕ್ಕ ಗಾತ್ರದ ಒಂದು ಈರುಳ್ಳಿ, ನಂತರ ಒಂದು 7-8 ಹೆಸರು ಬೆಳ್ಳುಳ್ಳಿ ಇದೆ ಇದರಲ್ಲಿ. ನಂತರ 1 ಲಿಂಬೆಹಣ್ಣಿನ ಗಾತ್ರದ ಒಂದು ಹುಳಿ ಇದೆ ಇಲ್ಲಿ ಕೂಡ. ಒಂದು ಅರ್ಧ ಚಮಚ, ಈ ಚಮಚೆಯಲ್ಲಿ ಒಂದು ಅರ್ಧ ಚಮಚೆಯಷ್ಟು ನಾವು ಅರಿಶಿನ ಹುಡಿ, ನಂತರ 1 ಚಮಚೆಯಷ್ಟು ಉದ್ದಿನ ಬೇಳೆ ಇದೆ, ನಂತರ 2 ಚಮಚೆ ನಾವು ಇದು ಇಟ್ಟಿದೆ ಕೊತ್ತಂಬರಿ, ನಂತರ 1 ಚಮಚೆಯಷ್ಟು ಜೀರಿಗೆ. ಓಕೆ, ಇದೆಲ್ಲ ಪ್ರಮಾಣವನ್ನು ನಾವು ಈ ಚಮಚೆಯಲ್ಲಿ ಪ್ರಮಾಣ ಮಾಡಿ ಇಟ್ಟಿದ್ದೇವೆ. ನೀವು ನೋಡ್ಬೋದು, ನಿಮ್ಮ ಹತ್ರ ದೊಡ್ಡ ಚಮಚೆ ಇದ್ದಲ್ಲಿ ಇದನ್ನು 1 ಚಮಚೆ ಹಾಕ್ಕೊಳ್ಬೋದು ಎಲ್ಲ.
ನೀವು ಆದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು ಅರ್ಧ ಈರುಳ್ಳಿ ಇದೆ. ದೊಡ್ಡ ಗಾತ್ರದ ಈರುಳ್ಳಿಯಲ್ಲಿ ನಾವು ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ತಗೊಂಡಿದ್ದೇವೆ. ಇದು ನಾವು ಒಗ್ಗರಣೆಗೆ ಯೂಸ್ ಮಾಡಲಿಕ್ಕೆ, ಅದೇ ರೀತಿ ಒಗ್ಗರಣೆ ಎಲೆ ಕೂಡ ಒಂದು ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು ತೆಂಗಿನಕಾಯಿಯನ್ನು ನಾವು ಕೊರೆದು ಇಟ್ಟಿದ್ದೇವೆ. ಇದರಲ್ಲಿ ಒಂದು ತೆಂಗಿನಕಾಯಿ ಇದೆ, ಇದನ್ನು ಇಲ್ಲಿ ಯೂಸ್ ಮಾಡುವ. ಬಾಣಲೆಯನ್ನು ಇಟ್ಟು ನಾವೀಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. 1-2 ಚಮಚ ಅಷ್ಟು ಎಣ್ಣೆ ಹಾಕಿದ್ದೇವೆ. ಎಣ್ಣೆ ಹಾಕಿದ ನಂತರ ನಾವೀಗ ಮೊದಲನೇದಾಗಿ ಮೆಣಸನ್ನು ಹುರಿಬೇಕು. ಈಗ ನಾವು ಮೊದಲನೇದಾಗಿ ಮೆಣಸನ್ನು ಹುರಿಯುವ. ಸ್ವಲ್ಪ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಯುವಂಥದ್ದು ಇದು. ಓಕೆ, ಈಗ ಮೆಣಸು ಹುರಿದಾಗಿದೆ. ನಾವೀಗ ಇದಕ್ಕೆ ನಾವು ತಗೊಂಡಿರುವಂಥ ಉದ್ದಿನ ಬೇಳೆ ಹಾಗೂ ಕೊತ್ತಂಬರಿ ಬೀಜಗಳು, ನಂತರ ಜೀರಿಗೆ, ಇವಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹುರ್ಕೊಳ್ಳುವ. ಆದಷ್ಟು ಅದೇ ನಾನು ಹೇಳಿದಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಯುವಂಥದ್ದು. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮಸಾಲೆ ಎಲ್ಲ ಹುರಿದಾಗಿದೆ. ನಾವೀಗ ಇದನ್ನು ತೆಗೆಯುವ. ಮಸಾಲೆಯನ್ನು ಗ್ಯಾಸ್ ಆಫ್ ಮಾಡಿ ನಾವು ಮಸಾಲೆಯನ್ನು ತೆಗೆದು ಸ್ವಲ್ಪ ರುಬ್ಬಿಕೊಳ್ಳಿಕ್ಕಿದೆ ಇದನ್ನು. ಎಸ್, ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ನಾವು ತೆಂಗಿನ ತುರಿಗೆ ಹುರಿದಿರುವಂಥ ಮಸಾಲೆಯನ್ನು ಇಲ್ಲಿ ಹಾಕಿದ್ದೇವೆ. ನಾವೀಗ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಕೂಡ ರುಬ್ಬಿಕೊಳ್ಳುವ. ನಾವು ಮೊದಲನೇದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡಿದ್ದೇವೆ. ನಂತರ ಹುಳಿ ಹಾಕುವಂಥದ್ದು. ಹುಳಿ ಹಾಕಿದ ನಂತರ ನಾವು ತಗೊಂಡಿರುವಂಥ ಅರಶಿನ ಹುಡಿಯನ್ನು ಹಾಕಿ, ಈಗ ನಾವು ಅರಶಿನ ಹುಡಿ ಹಾಕಿದ ನಂತರ ಈಗಾಗಲೇ ಹುರಿದಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ತೆಂಗಿನ ತುರಿ ಹಾಗೂ ಮೆಣಸು ಎಲ್ಲ ಇರ್ಬೋದು, ಅದನ್ನೆಲ್ಲ ಇಲ್ಲಿ ಹಾಕಿ ಆದಷ್ಟು ಫೈನ್ ಪೇಸ್ಟ್ ಮಾಡಿಕೊಳ್ಳುವ. ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ಹಾಕಿದ ನಂತರ ಎಲ್ಲ ಒಂದು ಗ್ರೈಂಡ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಸಾಲೆ ನೀಟಾಗಿ ರುಬ್ಬಿಟ್ಟಿದ್ದೇವೆ. ಇಷ್ಟೊಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಬಿಟ್ಟಿರಬೇಕು. ಎಸ್, ನಮ್ಮ ಪತ್ರೊಡೆ ನೋಡ್ಬೋದು ಫ್ರೆಂಡ್ಸ್, ಒಳ್ಳೆ ಬೆಂದಿದೆ. ನಾವೀಗ ಇದನ್ನು ತೆಗೆದು ಕಟ್ ಮಾಡಿ ಇಟ್ಟಿದ್ದೇವೆ. ಎಲ್ಲ ಪತ್ರೊಡೆಯನ್ನು ನಾವು ಎಲೆಯಿಂದ ಬೇರ್ಪಡಿಸಿ ನಾವು ಪೀಸಸ್ ಮಾಡಿ ಇಟ್ಟಿದ್ದೇವೆ. ಇದಕ್ಕೀಗ ಮಸಾಲೆಯನ್ನು ನಾವು ಆ್ಯಡ್ ಮಾಡಬೇಕು. ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡೋದು ನೋಡುವ. ಓಕೆ ಫ್ರೆಂಡ್ಸ್, ಒಂದು ಬಾಣಲೆಯನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಒಲೆ ಮೇಲೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕುವ. ಒಂದು 6 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇವೆ. ಇದಕ್ಕೆ ಎಣ್ಣೆಯನ್ನು ಹಾಕಿದ ನಂತರ ನಾವೀಗ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡಬೇಕು. ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇವೆ ಒಗ್ಗರಣೆಗೋಸ್ಕರ. ಅದೇ ರೀತಿ ಆಗ ನಾನು ತೋರಿಸಿದಂಥ ಒಂದು ಈರುಳ್ಳಿ ಒಂದು ಅರ್ಧ ಮತ್ತು ನಮ್ಮ ಒಗ್ಗರಣೆ ಎಲೆ ಹಾಕಲಿಕ್ಕಿದೆ. ಈಗ ಮೊದಲನೇದಾಗಿ ಇದು ಸಾಸಿವೆ ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಲಿ. ಈಗ ಮಳೆಗಾಲದಲ್ಲೆಲ್ಲ ಇದಂಥದ್ದನ್ನೆಲ್ಲ ಮಾಡಬೇಕು, ಫಸ್ಟ್ ಕ್ಲಾಸ್ ಆಗ್ತದೆ. ಯಾಕೆಂದರೆ ನಮಗೆ ಈ ಹಳ್ಳಿಯಲ್ಲೆಲ್ಲ ಬೇಕಾದಷ್ಟು ಸೇವು ಎಲ್ಲ ಸಿಗ್ತದೆ. ಅದೇ ಪಟ್ಟಣದ ಕಡೆಯಲ್ಲೆಲ್ಲ ಇದು ಭಾರಿ ಅಪರೂಪ. ಅವರು ಸಿಕ್ಕಾಪಟ್ಟೆ ಹಣ ಎಲ್ಲ ಕೊಟ್ಟು ತಗೊಳ್ಬೇಕಾಗ್ತದೆ. ನಮಗೆಲ್ಲ ನಮ್ಮ ಹಿತ್ತಲಿಗೆ ಹೋದರೆ ಅಲ್ಲಿ ರೆಡಿ ಇರ್ತದೆ. ಈಗ ಒಗ್ಗರಣೆ ಎಲೆಯನ್ನು ಹಾಕುವ. ಒಗ್ಗರಣೆ ಎಲೆಯನ್ನು ಹಾಕಿದ ನಂತರ ನಾವೀಗ ಅರ್ಧ ಈರುಳ್ಳಿ ನಾನು ಆಗಲೇ ಸ್ಲೈಸ್ ಮಾಡಿ ಇಟ್ಟದ್ದಿತ್ತಲ್ಲ, ಅದನ್ನು ಹಾಕುವ. ನಾವಿಲ್ಲಿ ಹಾಕಿ ನಿಧಾನಕ್ಕೆ ಒಂದು ಸ್ವಲ್ಪ ಕೈ ಆಡಿಸುವ. ಓಕೆ ಫ್ರೆಂಡ್ಸ್, ಈಗ ಮಸಾಲೆಯನ್ನು ಆ್ಯಡ್ ಮಾಡುವ. ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಆ್ಯಡ್ ಮಾಡಬೇಕು. ಈಗ ನಮ್ಮ ಈರುಳ್ಳಿ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಈಗ ನಾವು ಮಸಾಲೆಯನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಒಂದು ಸ್ವಲ್ಪ ಹಾಕಿ ಆ ನೀರನ್ನು ಕೂಡ ಇಲ್ಲಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡುವ. ಆದಷ್ಟು ಉಪ್ಪು ಪ್ರಮಾಣ ನೋಡಿ ಹಾಕೊಳ್ಳಿ. ಯಾಕಂದರೆ ನಾವು ಕೊಟ್ಟಿಗೆ ಮಾಡುವಾಗ ನಾವು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರಿಂದ ಪ್ರಮಾಣ ನೋಡಿ ಹಾಕಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಉಪ್ಪು ಹಾಕಿದ ನಂತರ ನಾವು ಒಂದು ಬಾಯಿ ಮುಚ್ಚಳವನ್ನು ಇಟ್ಟು ಒಂದ್ಸರಿ ಕುದಿ ಬರಿಸುವ. ಎಸ್, ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸ್ ಕುದಿ ಬರ್ತಾ ಇದೆ ನಮ್ಮ ಮಸಾಲೆ. ನಾವೀಗ ಒಂದೊಂದೇ ಪೀಸ್ ಕೊಟ್ಟಿಗೆಯನ್ನು ಇಲ್ಲಿ ಆ್ಯಡ್ ಮಾಡುವ. ನಮ್ಮ ಸೇವಿನ ಕೊಟ್ಟಿಗೆ ಎಲ್ಲ ಕಟ್ ಮಾಡಿಟ್ಟಂತ ಕೊಟ್ಟಿಗೆಯನ್ನು ಇಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡುವ. ಮತ್ತೆ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ರೀತಿ ಮಾಡಿ ಇದನ್ನು ಓವರ್ ನೈಟ್ ಇಟ್ಟು ಇದೇ ರೀತಿ ಇಟ್ಟು ನಾಳೆ ಬೆಳಿಗ್ಗೆ ತಿಂದರೆ ಇದರ ರುಚಿ ದುಪ್ಪಟ್ಟಾಗ್ತದೆ. ಫಸ್ಟ್ ಕ್ಲಾಸ್ ಆಗ್ತದೆ. ಈಗ ಒಂದು ಮಿಕ್ಸ್ ಮಾಡುವ. ಇಲ್ಲಿ ಆದಷ್ಟು ಮಸಾಲೆ ಎಲ್ಲ ನಮ್ಮ ಪೀಸಸ್ಗೆ ಹಿಡ್ಕೋಬೇಕದು. ಎಸ್, ಓಕೆ ಫ್ರೆಂಡ್ಸ್, ಇಲ್ಲಿ ರೆಡಿಯಾಗಿದೆ ನಮ್ಮ ಸೇವಿನ ಕೊಟ್ಟಿಗೆ.
ಸೇವಿನ ಪತ್ರೊಡೆ ಅಂತ ಹೇಳ್ತಾರೆ. ಪತ್ರೊಡೆ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ, ನೀವು ನೋಡ್ಬೋದು. ಆದಷ್ಟು ಮಸಾಲೆ ಎಲೆ ಒಟ್ಟಿಗೆಲ್ಲ ಬ್ಲೆಂಡ್ ಆಗಿದೆ ಇದು. ಈಗ ಒಂದು ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ತಿನ್ನುವ. ಇದೇ ರೀತಿ ಒಂದು ಇಂಗ್ರೀಡಿಯೆಂಟ್ಸ್ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡಿ ನೀವು ಕೂಡ ಒಂದು ಪತ್ರೊಡೆಯನ್ನು ಮಾಡಿ. ಯಾಕಂದರೆ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಎಲ್ಲ ಸೇವ್ ಸಿಗ್ತದೆ, ಮತ್ತೆ ನಮಗೆ ಬೇಕಂದ್ರೆ ಹೇಳಿದ್ರು ಕೂಡ ಸಿಗೋದಿಲ್ಲ. ಈ ಕ್ಷಣದಲ್ಲಿ ನಾವೊಂದನ್ನು ಯೂಸ್ ಮಾಡ್ಕೋಬೇಕು. ಫಸ್ಟ್ ಕ್ಲಾಸ್ ಆಗ್ತದೆ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದಿದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೇವೆ, ನೀವು ನೋಡಿರ್ಬೋದು ಎಲ್ಲ ಪ್ರೊಸೆಸನ್ನು. ಅದರಿಂದ ನಿಮ್ಮ ಒಂದು ಲೈಕ್ ನಮಗೆ ಬೇಕು. ಆದಷ್ಟು ಲೈಕ್ ಮಾಡಿ. ಪ್ರತಿಯೊಂದನ್ನು ಎಲ್ಲವನ್ನು ನೋಡಿದಿರಲ್ಲ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.